ದೇವಿ ಪಾರ್ವತಿ ದೇವತೆಗಳ ವಿನಂತಿಯಿಂದ ತಾರಕಾಸುರ ಎಂಬ ರಾಕ್ಷಸನನ್ನು ಸಂಹರಿಸುವ ಮಗನಿಗೆ ಜನ್ಮ ನೀಡಿದಳು. ಆ ಮಗನೇ ಕುಮಾರಸ್ವಾಮಿ, ಸ್ಕಂದ ಅಥವಾ ಕಾರ್ತಿಕೇಯ. ಅವನು ದೇವಸೇನೆಯ ಪ್ರಧಾನ ಸೇನಾನಿಯಾಗಿದ್ದು, ತಾರಕಾಸುರನನ್ನು ನಾಶಮಾಡಿ ದೇವತೆಗಳಿಗೆ ಜಯವನ್ನು ತಂದನು. ಈ ಕಾರಣದಿಂದ ಪಾರ್ವತಿಗೆ ಸ್ಕಂದಮಾತೆ ಎಂಬ ಹೆಸರು ಬಂತು. ಸ್ಕಂದನ ತಾಯಿ ಎಂದರ್ಥ. ಸ್ಕಂದಮಾತಾ ದೇವಿಯು ಸಿಂಹದ ಮೇಲೆ ಸವಾರಿಯಾಗಿದ್ದು 4 ಕೈಗಳನ್ನು ಹೊಂದಿದ್ದಾಳೆ. 2 ಕೈಗಳಲ್ಲಿ ಕಮಲ, 1 ಕೈಯಲ್ಲಿ ಆಶೀರ್ವಾದದ ಭಾವನೆ, ಮತ್ತೊಂದು ಕೈಯಲ್ಲಿ ತನ್ನ ಮಗು ಸ್ಕಂದ, ಕುಮಾರಸ್ವಾಮಿಯನ್ನು ಹೊತ್ತಿದ್ದಾಳೆ. ಅವಳು ಶಾಂತಿ, ತ್ಯಾಗ ಮತ್ತು ಮಾತೃತ್ವದ ರೂಪವಾಗಿದ್ದಾಳೆ. ಅವಳ ಆರಾಧನೆಯಿಂದ ಭಕ್ತರಿಗೆ ಮಾತೃತ್ವದ ಕರುಣೆ, ಧೈರ್ಯ, ಸಮಾಧಾನ ಮತ್ತು ಆಂತರಿಕ ಶಾಂತಿ ದೊರೆಯುತ್ತದೆ. ಮಕ್ಕಳಿಗೆ ರಕ್ಷಣೆ, ಆರೋಗ್ಯ ಮತ್ತು ದೀರ್ಘಾಯುಷ್ಯ ಸಿಗುತ್ತದೆ. ನವರಾತ್ರಿಯ 5ನೇ ದಿನದಲ್ಲಿ ಕೆಂಪು ಅಥವಾ ಹಳದಿ ಬಣ್ಣದ ವಸ್ತ್ರ ಧರಿಸಿ ಸ್ಕಂದಮಾತೆಯ ಆರಾಧನೆ ಮಾಡಲಾಗುತ್ತದೆ. ಈ ದಿನ ಪ್ರಾರ್ಥನೆ ಮಾಡಿದರೆ ಕುಟುಂಬದಲ್ಲಿ ಶಾಂತಿ, ಮಕ್ಕಳ ಕಲ್ಯಾಣ ಮತ್ತು ಸೌಖ್ಯ ದೊರೆಯುತ್ತದೆ.